ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಬಿ ಎಪ್ಸಂದ್ರ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದ ಅನಾಮಿಕಾ ಅಂತೇಳಿ ಬಂದು ದೂರು ಕೊಟ್ಟು ಸಾಕ್ಷಿದಾರನಾಗಿ ಗುರುತಿಸಿಕೊಂಡಿದ್ದ ಚಿನ್ನಯ್ಯನನ್ನು SIT ಪೊಲೀಸರು ಬಂಧನ ಮಾಡಿದ್ದಾರೆ. ಅದೇ ರೀತಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಜಾತಾ ಭಟ್ ಬಂಧನ ಕೂಡ ಆಗಿಬಿಡುತ್ತಾ? ಅರೆ, ಇವತ್ತು ವಿಚಾರಣೆಗೆ ಹೋಗ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಸುಜಾತಾ ಭಟ್ ಬಂಧನ ಆಗ್ತಾರಾ ಅಂತ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದ್ದೀರಿ. ಹಾಗಾದರೆ ನಿಜಕ್ಕೂ ಸುಜಾತಾ ಭಟ್ ಬಂಧನ ಆಗುತ್ತಾ? ಬಂಧನ ಆದರೆ ಯಾವ ಒಂದು ಕಾರಣಕ್ಕೆ ಸುಜಾತಾ ಭಟ್ರನ್ನು ಬಂಧಿಸಲಾಗುತ್ತೆ? ಆಕೆ ಮಾಡಿರ್ತಕ್ಕಂಥ ತಪ್ಪುಗಳೇನು? SIT ಮುಂದೆ ಇರತಕ್ಕಂಥ ಪ್ಲ್ಯಾನ್ಗಳೇನು? ಈ ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಹೋಗಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಅನಾಮಿಕನಾಗಿ ಬಂದು ದೂರು ಕೊಟ್ಟಂಥ ಚಿನ್ನಯ್ಯನಿಗಿಂತ ದೊಡ್ಡ ಮಟ್ಟದ ಸದ್ದನ್ನು ಮಾಡಿದ್ದು ಸುಜಾತಾ ಭಟ್. ಯಾಕಂತಂದರೆ ಆಕೆ ಏನು ಒಂದು ಬಂದು ದೂರನ್ನು ಕೊಟ್ಟು ಮೊದಲಿಗೆ ದಕ್ಷಿಣ ಕನ್ನಡ SP ಕಚೇರಿಗೆ ಬರ್ತಾರೆ. ಅಲ್ಲಿಂದ ನಂತರ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲು ಮಾಡುವಂಥದ್ದು. ಈ ವೇಳೆಯಲ್ಲಿ ಮಾಧ್ಯಮಗಳ ಜೊತೆ ಮಾತಾಡ್ತಾ ಇರಬೇಕಾದ್ರೆ ಸುಜಾತಾ ಭಟ್ ಒಂದು ಕಥೆಯನ್ನು ಹೇಳ್ತಾಳೆ. ಆಕೆಗೆ ಒಬ್ಬ MBBS ಓದ್ತಾ ಇದ್ದಂಥ ಮಗಳಿದ್ಲು. ಆಕೆ ಧರ್ಮಸ್ಥಳಕ್ಕೆ ಬಂದು ನಾಪತ್ತೆಯಾದ್ಲು. ಆಕೆಯನ್ನು ಹುಡುಕಿಕೊಂಡು ಬಂದಂಥ ನನ್ನ ಮೇಲೆ ಹಲ್ಲೆ ಆಯಿತು ಅಂತಂತೇಳಿ ಮಾಧ್ಯಮಗಳ ಎದುರು ಹೇಳಿಕೆಯನ್ನು ಕೊಡ್ತಾಳೆ. ಆಕೆ ಹೇಳಿಕೆ ಅದು ಎಷ್ಟು ದೊಡ್ಡ ಮಟ್ಟದ ಸದ್ದನ್ನು ಮಾಡಿತ್ತು ಅಂತಂದರೆ, ಅಂತಾರಾಷ್ಟ್ರೀಯ ಮಾಧ್ಯಮಗಳಾದಂಥ ಅಲ್ ಜಜೀರಾ ಹಾಗೇನೆ BBC-ಯಲ್ಲಿ ಆಕೆಯ ಹೇಳಿಕೆಯನ್ನು ಪ್ರಕಟಿಸಲಾಗುತ್ತೆ. ಕರ್ನಾಟಕ ರಾಜ್ಯದ ಧರ್ಮಸ್ಥಳ ಅನ್ನೋ ಒಂದು ಕಡೆ ಇಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅಂತೇಳಿ ಅಂತಾರಾಷ್ಟ್ರೀಯ ಮಾಧ್ಯಮಗಳು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಮಾಧ್ಯಮಗಳು ಅಥವಾ ರಾಷ್ಟ್ರೀಯ ಮಾಧ್ಯಮಗಳ ಬಗ್ಗೆ ಅಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈಕೆಯ ಒಂದು ಹೇಳಿಕೆಯನ್ನು ಬಿತ್ತರ ಮಾಡುವಂಥದ್ದು, ಅಷ್ಟು ಚಾಲ್ತಿಗೆ ಈ ಸುಜಾತಾ ಭಟ್ ಹೇಳಿಕೆ ಪಡೆದುಕೊಳ್ಳುವಂಥದ್ದು. ಆದರೆ ನಂತರದ ದಿನಗಳಲ್ಲಿ ಸುಜಾತಾ ಭಟ್ ಹೇಳಿಕೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಹೋಗುತ್ತೆ. ಮೊದಲಿಗೆ ಏನು ಅನನ್ಯ ಭಟ್ ಅನ್ನೋ ಒಂದು ಕ್ಯಾರೆಕ್ಟರನ್ನು ಸೃಷ್ಟಿ ಮಾಡಲಾಗಿತ್ತು. ಇದರ ಸುತ್ತ ಆಕೆ ಹೇಳಿದ್ದಂಥ ಹೇಳಿಕೆಯ ಆಧಾರವಾಗಿ ಇಟ್ಟುಕೊಂಡು ಮಾಧ್ಯಮಗಳು ಒಂದಷ್ಟು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗ್ತವೆ. ಈ ವೇಳೆಯಲ್ಲಿ ಎಲ್ಲೂ ಸಹ ಆಕೆಯ ಎಕ್ಸಿಸ್ಟೆನ್ಸ್, ಅನನ್ಯ ಭಟ್ ಅನ್ನೋ ಹೆಣ್ಮಗಳು ಇದ್ಲು ಅನ್ನೋದಕ್ಕೆ ಎಲ್ಲೂ ಸಹ ಒಂದು ಅದಕ್ಕೆ ಪೂರಕವಾದಂಥ ಸಾಕ್ಷಿಗಳಾಗಲಿ ಆಕೆಗೆ ಇದ್ದದಕ್ಕೆ ಯಾರಾದರೂ ನೋಡಿದ್ದಾಗಲಿ ಇದು ಯಾವುದು ಸಿಗೋದಿಲ್ಲ. ಹೀಗೆ ಸುಜಾತಾ ಭಟ್ ಮೇಲೆ ಒಂದಷ್ಟು ಡೌಟ್ಗಳು ಶುರುವಾಗ್ತವೆ. ನಂತರ ಒಂದಷ್ಟು ಆಕೆ ಕುಟುಂಬಸ್ಥರು ಏನಿದ್ರು, ಆಕೆ ಡಿವೋರ್ಸನ್ನು ಪಡ್ಕೊಂಡಿದ್ರು, ಆಕೆ ತನ್ನ ಗಂಡನಿಂದ ಅಂತ ಹೇಳ್ತಾ ಇದ್ರು. ಆ ಗಂಡನ ಕಡೆ ಕುಟುಂಬದವರು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡ ನಂತರ ಈಕೆ ಮೇಲೆ ಮತ್ತಷ್ಟು ಡೌಟ್ಗಳು ಶುರುವಾಗ್ತವೆ. ಮಾಧ್ಯಮಗಳು ಈ ವಿಚಾರವನ್ನು ಬಿಡೋದೇ ಇಲ್ಲ. ಹಾಗೆ ಪತ್ತೆ ಮಾಡ್ತಾ ಇರಬೇಕಾದ್ರೆ ಒಂದು ಖಾಸಗಿ ಯೂಟ್ಯೂಬ್ನಲ್ಲಿ ಈಕೆ ಒಂದು ಸಂದರ್ಶನವನ್ನು ಕೊಡ್ತಾರೆ. ನನಗೆ ಕೆಲವರು ಹೇಳ್ಕೊಟ್ಟು ಈ ರೀತಿಯಾಗಿ ಮಾಡಿಸಿದ್ರು, ನಮಗೆ ಜಮೀನು ಕಲಹ ಮಾತ್ರ ಇತ್ತು, ಆದರೆ ಇದಕ್ಕೂ ನನಗೂ ಯಾವುದು ಸಂಬಂಧ ಇಲ್ಲ, ನನ್ನಿಂದ ಕೆಲವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡಿಸಿದ್ರು ಅಂತ ಹೇಳ್ತಾಳೆ. ಅದಾದ ಸ್ವಲ್ಪ ಹೊತ್ತಿನಲ್ಲೇ ರಾಜ್ಯ ಮಟ್ಟದ ಮಾಧ್ಯಮಗಳು ಹೋಗಿ ಆಕೆಯನ್ನು ಸಂದರ್ಶನ ಮಾಡಿದ್ರೆ ಆಕೆ ಮತ್ತೆ ಉಲ್ಟಾ ಹೊಡಿತಾಳೆ, ಇಲ್ಲ ನನ್ನಿಂದ ಬಲವಂತವಾಗಿ ಈ ರೀತಿಯಾಗಿ ಹೇಳಿಕೆಯನ್ನು ಪಡೆದುಕೊಂಡ್ರು ಅಂತಂತೇಳಿ. ಈ ರೀತಿಯ ಬೆಳವಣಿಗೆಗಳು ಆಗ್ತಾ ಇರಬೇಕಾದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಮೂಲ ದೂರುದಾರ ಚಿನ್ನಯ್ಯ ಇದ್ದ, ಚಿನ್ನಯ್ಯನನ್ನು SIT ಪೊಲೀಸರು ಬಂಧನ ಮಾಡುವಂಥದ್ದು. ಇದಕ್ಕೂ ಮೊದಲು ಈ ಒಂದು ಪ್ರಕರಣವನ್ನು SITಗೆ ವಹಿಸಿ ರಾಜ್ಯ DG-IGP ಸಲೀಂ ಅವರು ಆದೇಶವನ್ನು ಮಾಡಿರ್ತಾರೆ. ಇದರ ನಡುವೆ SIT ಈಕೆಗೂ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಒಂದು ನೋಟಿಸನ್ನು ಕೊಡ್ತಾರೆ. ಆದರೆ ಆ ನೋಟಿಸ್ ಕೊಟ್ಟು ಕೂಡಲೇ 1 ವಾರಗಳ ಕಾಲ ಕಾಲಾವಕಾಶವನ್ನು ಸುಜಾತಾ ಭಟ್ ಕೇಳ್ತಾರೆ. ನಾನು ವಿಚಾರಣೆಗೆ ಬರೋದಕ್ಕೆ ಆಗೋದಿಲ್ಲ, ಸ್ವಲ್ಪ ಕಾಲಾವಕಾಶವನ್ನು ಕೊಡಿ ಅಂತಂತೇಳಿ. ಆದರೆ ಈಕೆ ಕಾಲಾವಕಾಶವನ್ನು ತೆಗೆದುಕೊಂಡಿರ್ತಾಳೆ. ಇದರ ನಡುವೆ ಚಿನ್ನಯ್ಯನ ಬಂಧನ ಆಗುತ್ತೆ. ಮತ್ತು ಈಕೆ ಪದೇ ಪದೇ ತನ್ನ ಹೇಳಿಕೆಗಳನ್ನು ತಿರ್ಗಾಮುರ್ಗಾ, ಒಂದ್ಸರಿ ನನ್ನ ಮಗಳು ಅಂತ ಹೇಳೋದು, ಇನ್ನೊಂದ್ಸರಿ ನನ್ನ ಮಗಳಲ್ಲ, ಬಲವಂತವಾಗಿ ನನ್ನಿಂದ ಹೇಳಿಕೆಯನ್ನು ಪಡ್ಕೊಂಡ್ರು ಅಂತೇಳಿ ಹೇಳಿಕೆಯನ್ನು ಕೊಡುವಂಥದ್ದು. ಈ ರೀತಿಯಾಗಿ ಬದಲಾವಣೆಗಳು ಆಗ್ತಾ ಇರಬೇಕಾದ್ರೆ ಏನು 1 ವಾರಗಳ ಕಾಲ ಕಾಲಾವಕಾಶವನ್ನು ಕೇಳಿರ್ತಾರೆ ಸುಜಾತಾ ಭಟ್. ಆ 1 ವಾರಕ್ಕೂ ಮೊದಲೇ ಹೋಗಿ SIT ಮುಂದೆ ಒಂದು ರೀತಿಯ ಅಚ್ಚರಿ ಅನ್ನೋ ರೀತಿ ತಾನು ಏನು ಟೈಮ್ ಕೇಳಿದ್ಲು, ಇಂಥ ಟೈಮ್ಗೆ ಬರ್ತೀನಿ SIT ಮುಂದೆ ಅಂತೇಳಿ ಆ ಟೈಮನ್ನು ಹೊರತುಪಡಿಸಿ ಈಕೆ ಮೊದಲೇ ಹೋಗಿ SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರೆ. ಒಂದು ದಿನ ಪೂರ್ತಿ ಆಕೆಯ ವಿಚಾರಣೆ ನಡೆಯುವಂಥದ್ದು. ಈ ವೇಳೆಯಲ್ಲಿ ಒಂದಷ್ಟು ಅಂಶಗಳು SIT ಗಮನಕ್ಕೆ ಬಂದಿದ್ದಾವೆ ಅಂತ ಗೊತ್ತಾಗಿರ್ತಕ್ಕಂಥದ್ದು. ಆದರೆ ಬಹುತೇಕ ಸಮಯ ಈಕೆ SIT ವಶದಲ್ಲಿ ಅಳ್ತಾ ಕಾಲ ಕಳೀತಾ ಇದ್ರು, ಮತ್ತು ಯಾವುದಕ್ಕೂ ಸಮರ್ಪಕವಾದಂಥ ಉತ್ತರವನ್ನು ಕೊಡ್ತಾ ಇರಲಿಲ್ಲ ಅಂತೇಳಿ ಗೊತ್ತಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ವಿಚಾರಣೆಗೆ ಬರೋದಕ್ಕೆ ಸುಜಾತಾ ಭಟ್ಗೆ SIT ಪೊಲೀಸರು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಇರತಕ್ಕಂಥ ಪ್ರಶ್ನೆ ಏನು, 2ನೇ ಬಾರಿ ವಿಚಾರಣೆಗೆ ಹೋಗ್ತಾ ಇದ್ದಾರೆ ಸುಜಾತಾ ಭಟ್. ಈ ಒಂದು ಸುಜಾತಾ ಭಟ್ ಕೂಡ ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರಾ ಅಂತೇಳಿ ಖಂಡಿತವಾಗ್ಲೂ ಆ ಒಂದು ಸಾಧ್ಯತೆ ಬಹಳ ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತಂದರೆ ಆಕೆ
ಕಟ್ಟಿದಂಥ ಕತೆ ಏನಿದೆ, ಅನನ್ಯ ಭಟ್ ಅನ್ನೋರಿದ್ರು, ನನ್ನ ಮಗಳಿದ್ಲು, ಆಕೆ MBBS ಓದ್ತಾ ಇದ್ಲು, ಧರ್ಮಸ್ಥಳ ನೋಡೋದಕ್ಕೆ ಬಂದು ನಾಪತ್ತೆಯಾದ್ಲು, ಆಕೆಯ ಅಸ್ಥಿ ಪಂಜರವನ್ನಾದರೂ ಹುಡುಕಿ ಕೊಡಿ, ನಾನು ಅದಕ್ಕೆ ಹಿಂದೂ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿ ಆಕೆಯ ಅಂತ್ಯಕ್ರಿಯೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಿಸಿದಂತೆ ಆಕೆ ಹೇಳಿರ್ತಕ್ಕಂಥದ್ದು ಸುಳ್ಳಾದರೆ ನಿಜಕ್ಕೂ ಆಕೆ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಯಾಕಂತಂದರೆ ಭಾರತೀಯ ಕಾನೂನಿನಲ್ಲಿ ಈಗ ಏನು ನೂತನವಾಗಿ ಜಾರಿಗೆ ಬಂದಿರತಕ್ಕಂಥ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದೆ, ಇದರಡಿಯಲ್ಲಿ ಈಕೆಗೆ ಶಿಕ್ಷೆಯನ್ನು ವಿಧಿಸಬಹುದು. ಜೊತೆಗೆ BNS ಕಾಯ್ದೆ ಅಡಿಯಲ್ಲೂ ಈಕೆ ಮಾಡಿರ್ತಕ್ಕಂಥದ್ದು ಅಪರಾಧ. ಒಬ್ಬ ಸರ್ಕಾರಿ ಅಧಿಕಾರಿಗೆ ಅಥವಾ ಪೊಲೀಸರಿಗೆ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟು ಅವರನ್ನು ಬೇರೆ ದಿಕ್ಕಿನಲ್ಲಿ ಹೋಗೋದಕ್ಕೆ ಪ್ರೇರೇಪಣೆ ಕೊಟ್ಟಂತೆ ಈಕೆಯನ್ನು ಪರಿಗಣಿಸಿ ಈಕೆಗೆ ಗರಿಷ್ಠ 7 ವರ್ಷದವರೆಗೂ ಶಿಕ್ಷೆ ವಿಧಿಸಬಹುದಾದಂಥ ಸೆಕ್ಷನ್ಗಳನ್ನು ಹಾಕಬಹುದಾಗಿದೆ. ಆದರೆ ಇಷ್ಟಕ್ಕೆ ಮಾತ್ರ ಈ ತನಿಖೆ ಸೀಮಿತ ಆಗುತ್ತಾ ಅನ್ನೋದು ಪ್ರಶ್ನೆ. ಯಾಕಂತಂದರೆ SITಕೆಯನ್ನು ಬಂಧಿಸಿದ್ದೇ ಆದರೆ ಅಲ್ಲಿ ಮತ್ತೊಂದು ಪ್ರಶ್ನೆ ಉಟ್ಕೊಳ್ಳುತ್ತೆ. ಕೇವಲ ಸುಜಾತಾ ಭಟ್ ಕೇವಲ ಆಸ್ತಿಗಾಗಿ ಈ ರೀತಿಯಾಗಿ ಸುಳ್ಳು ಹೇಳಿಕೆಯನ್ನು ಕೊಟ್ಟರಾ, ಅಥವಾ ಯಾರಾದರೂ ಇದೇ ವಿಚಾರವನ್ನು ತಮ್ಮ ಈಕೆಯನ್ನು ಹಿಡಿತದಲ್ಲಿಟ್ಕೊಂಡು ಈ ರೀತಿಯಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡುವ ಭಾಗವಾಗಿ ಈಕೆಯಿಂದ ಹೇಳಿಕೆಯನ್ನು ಕೊಡಿಸಿದ್ರಾ ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಆಗ ಯಾರ್ಯಾರಿಗೆ ಈ ಒಂದು ಪ್ರಕರಣದಲ್ಲಿ ನೋಟಿಸ್ಗಳು ಹೋಗ್ತವೆ ಅಥವಾ ಈ ಒಂದು ಸುಜಾತಾ ಭಟ್ ಇದ್ದೇ ಯಾರೆಲ್ಲ ಇದ್ರು ಅನ್ನೋದ್ರ ಬಗ್ಗೆ SIT ತನಿಖೆಯನ್ನು ಮಾಡುತ್ತೆ. ಹೀಗಾಗಿ ಬಹಳ ರೋಚಕ ಘಟ್ಟದಲ್ಲಿ ಸುಜಾತಾ ಭಟ್ ವಿಚಾರ ಇರ್ತಕ್ಕಂಥದ್ದು. ಚಿನ್ನಯ್ಯನ ಬಂಧನ ಆಗಿ ಈಗಾಗಲೇ ಆತನನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಆಗ್ತಾ ಇರಬೇಕಾದ್ರೆ ಇವತ್ತು ಸುಜಾತಾ ಭಟ್ರನ್ನು ಸಹ ಬಂಧಿಸುವ ಸಾಧ್ಯತೆ ಇದೆ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಅಥವಾ ಸ್ಫೋಟಕ ಬೆಳವಣಿಗೆಗಳು ಆಗುವ ಎಲ್ಲ ಸಾಧ್ಯತೆಗಳಿರ್ತಕ್ಕಂಥದ್ದು. ಒಂದು ವೇಳೆ ಸುಜಾತಾ ಭಟ್ ಬಂಧನ ಆದರೆ ಯಾರೆಲ್ಲ ಸುಜಾತಾ ಭಟ್ ಹಿಂದೆ ಇದ್ರು ಅನ್ನೋದು ಗೊತ್ತಾಗುತ್ತಾ, ಅಥವಾ ಕೇವಲ ತನ್ನ ಆಸ್ತಿಗಾಗಿ ಈ ರೀತಿಯಾಗಿ ಒಂದು ಕಥೆಯನ್ನು ಕಟ್ಟಿದ್ರ, ಈ ಎಲ್ಲ ವಿಚಾರಗಳು SITಯ ಸಂಪೂರ್ಣ ವಿಚಾರಣೆ ಬಳಿಕವಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಜಾತಾ ಭಟ್ ಬಂಧನವಾಗುವ ಸಾಧ್ಯತೆ ಸದ್ಯಕ್ಕೆ ದಟ್ಟವಾಗಿರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ .live ಅನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ .live.